ವೆಲ್ಕಮ್ ಬ್ಯಾಕ್ ಟು ಸೌಪಾದೇಪಿ ಮಾತುಗಳು. ನಾನು ನಿಮ್ಮ ಪ್ರೀತಿಯ ಪ್ರೀತಿ. ಅಡಲ್ಟಿಂಗ್ ಇಸ್ ಅ ಸ್ಕ್ಯಾಮ್. ಸ್ಯಾಲ್ರಿ ಬರುತ್ತೆ, ಮನಿ ಹೋಗುತ್ತೆ. ನೀವು ತುಂಬ ಹಾರ್ಡ್ ವರ್ಕ್ ಮಾಡಿ ಅರ್ನ್ ಮಾಡ್ತೀರ, ಸ್ಯಾಲ್ರಿನೂ ಬರುತ್ತೆ. ಆದರೆ ಅದು ರೆಂಟು, ವಾಟ್ರು, ಎಲೆಕ್ಟ್ರಿಸಿಟಿ, ಆಮೇಲೆ ಕ್ರೆಡಿಟ್ ಕಾರ್ಡು ಅಂತ ಹೇಳ್ಕೊಂಡು ಡಿವೈಡ್ ಆಗಿ ಹೋಗ್ಬಿಡುತ್ತೆ. ಸ್ಯಾಲ್ರಿ ಬಂದು 5 ನಿಮಿಷದೊಳಗೆ ಖಾಲಿ. ನಾನೇನೋ ಅನ್ಕೊಂಡಿದ್ದ ವೆನ್ ಐ ಗ್ರೋನ್ ಅಪ್ ಇಟ್ ವಿಲ್ ಬಿ ಫನ್ ಅಂತ. ಆದರೆ ರಿಯಾಲಿಟಿ ಹಿಟ್ಟಿಂಗ್ ನಾವು ಆ್ಯಸ್ ಅ ರೆಸ್ಪಾನ್ಸಿಬಿಲಿಟಿ. ಅವಾಗ ಅನ್ಸೋದು ನಾನು ಒಂದ್ಸತಿ ಅರ್ನ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರೆ ಸಾಕು, ನಾನು ಎಲ್ಲಿ ಅನ್ಕೋತೀನಲ್ಲಿ ಹೋಗ್ಬೋದು, ನಾನು ಏನು ಅನ್ಕೋತೀನಿ ಅದು ಮಾಡ್ಬೋದು, ಆರಾಮ್ ಫುಲ್ ಫ್ರೀಡಮ್ ಆಗಿ ಜಾಲಿಯಾಗಿರ್ಬೋದು ಅಂತೇಳಿ. ಸ್ಯಾಲ್ರಿ ಏನೋ ಬರುತ್ತೆ, ಆದರೆ ನಾನು ಎಂಜಾಯ್ ಮಾಡೋಕ್ಕೆ ನಮ್ಮ ಮುಂಚೆ ರೆಸ್ಪಾನ್ಸಿಬಿಲಿಟೀಸ್ ತಿಂದು ಹಾಕ್ತಿದ್ದಾವ. ಸಿಕ್ಕಾಪಟ್ಟೆ ವರ್ಕ್ ಮಾಡ್ತೀವಿ, ದುಡ್ಡೇನೋ ಬರುತ್ತೆ, ಆದರೆ ಅದೆಲ್ಲ ಹೋಗೋದೇ ಗೊತ್ತಾಗಲ್ಲ. ಮೇಬಿ ಅನ್ಕೋತೀವಿ ನಾವು ಎಕ್ಸ್ಪೆನ್ಸ್ ಜಾಸ್ತಿ ಮಾಡ್ತಿದ್ದೀವ. ವರ್ಕೇನೋ ಮಾಡ್ತೀವಿ, ಪಗಾರು ಕೈಗೆ ಬರುತ್ತೆ, ಆದರೆ ಬಂದಿರೋ ಪಗಾರೆಲ್ಲ ಈ ಬಿಲ್ಸ್ ಕಟ್ಟೋದ್ರೊಳಗಡೆನೇ ಹೋಗ್ಬಿಡುತ್ತೆ. ಆಮೇಲೆ ನೋಡಿದ್ರೆ ಕೈಯಲ್ಲಿ ಏನೇ ಇರೋದೇ ಇಲ್ಲ. ನಾನು ಅನ್ಕೋತಿದ್ದೆ ಚಿಕ್ಕ ವಯಸ್ಸಲ್ಲಿದ್ದಾಗ ನಾನು ಜಾಬ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಒಂದು ಕಾರ್ ತೊಗೊಂಡು ಫುಲ್ ಓಡಾಡಿಸ್ಬೇಕು ಅಂತ ಹೇಳಿ. ಆಮೇಲೆ ನಂಗೆ ಇವಾಗ ಜಾಬ್ ಮಾಡೋಕ್ಕಾದ್ಮೇಲೆ ರಿಯಾಲಿಟಿ ಗೊತ್ತಾಯ್ತು. ನನ್ನ ಡ್ರೀಮ್ಸಿಗೆಲ್ಲ ಫುಲ್ಫಿಲ್ ಮಾಡ್ಕೋಬೇಕು ಅಂದರೆ ನಂಗೆ ಒಂದೇ ಒಂದು ಹಾದಿ EMI. ಜಾಬ್ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ಅಂದ್ಕೊಂಡಿದ್ದ ಸ್ಯಾಲ್ರಿ ಬಂದಮೇಲೆ ನಾನು ಏನು ಬೇಕಾದರೂ ಮಾಡ್ಬೋದು ಅಂತೇಳಿ. ಆದರೆ ಇವಾಗ ಸ್ಯಾಲ್ರಿ ಬಂದಮೇಲೆ ಗೊತ್ತಾಯ್ತು ಅದು ರೆಂಟ್ ಪೇ ಮಾಡಲಿಕ್ಕೆ ಅಷ್ಟೇ ಖಾಲಿ ಆಗಿಬಿಡುತ್ತೆ ಅಂತೇಳಿ. ಡ್ರೀಮ್ಸ್ಗೆಲ್ಲ ಇರೋದೊಂದೇ ಒಂದು ಹಾದಿ EMI. ಸ್ಕೂಲಲ್ಲಿ ಹೊರಗೋಗ್ಬೇಕಾದ್ರೆ ಮಮ್ಮಿ ಅದರ ಪರ್ಮಿಷನ್ ಬೇಕಿತ್ತು, ಇವಾಗ ಫುಲ್ ಫ್ರೀ. ಆದರೆ ಸ್ಯಾಲ್ರಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಒಳಗೆ ಖಾಲಿ. ಸಣ್ಣವರಿದ್ದಾಗ ಅನ್ಸೋದು ಎಜುಕೇಷನ್ ಮುಗಿದ್ರೆ ಅಲ್ಲೇ ಫುಲ್ ಫ್ರೀ ಆಗಿರುತ್ತೆ ಅಂತೇಳಿ. ಎಜುಕೇಷನ್ ಏನೋ ಮುಗೀತು, ಆದರೆ ಫ್ರೀಡಮ್ ಆದರೆ ಏನೋ ಲೋಡ್ ಆಗ್ತಾನೇ ಇದೆ. ಮತ್ತು ಪೂರ ವರ್ಕ್ ಮಾಡ್ತೀವಿ, ಸ್ಯಾಲ್ರಿನೂ ಬರುತ್ತಾ, ಬಂದು ಸ್ಯಾಲ್ರಿ 2-3 ದಿನದಾಗ ಖಾಲಿನ ಆಗ್ಬಿಡುತ್ತಾ. ಸ್ಟಾರ್ಟಿಂಗ್ ಡೇಸಲ್ಲಿ ನೋಡಬೇಕು, ಫುಲ್ ಎಲ್ಲ ಮಜಾ ಮಾಡಿಕೊಂಡು ಓಕೆ ನಾನು ಹೊರಗಡೆ ಹೋಗಬೇಕು, ಅದೇ ತಿನ್ನಬೇಕು, KFC, ಮೆಕ್ಡೊನಾಲ್ಡ್ಸ್, ಅದು ಇದು ಎಲ್ಲ ಕಡೆ ಸುತ್ತಾಡಿ ಎಲ್ಲ ಸ್ಯಾಲ್ರಿ ಎಲ್ಲ ಫುಲ್ ಮಜಾ ಮಾಡ್ತೀವಿ. ಅದೇ ನೋಡಬೇಕು ಮಂತೇನು ಬಂದ್ಕೊಳ್ಳೆ ಓಕೆ ವಾಪಸ್ ಮ್ಯಾಗಿ ಪ್ಯಾಕೆಟ್ ಬೇರೆ 2 ಮಿನಿಟ್ಸ್ ಮ್ಯಾಗಿ ಬೇರೆ ಅಂತ ಹುಡುಕ್ತಾನೆ ಇರ್ತೀವಿ. ಸೊ ಎಲ್ಲ ವರ್ಕರ್ ಎಲ್ಲ IT ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ಯಾರು 9 to 5 ಜಾಬ್ ಮಾಡ್ತಾರಲ್ಲ ಹಣೆ ಬರೋ ಇಷ್ಟೇ. ಸ್ಟಾರ್ಟಿಂಗ್ ಮಂತಲ್ಲಿ ಫುಲ್ ಜಾಲಿ ಆ್ಯಂಡ್ ದ ಕಿಂಗ್ ಆಫ್ ದಿಸ್ ಬ್ಯಾಂಗ್ಳೂರ್ ಅಂತ ಇರ್ತೀವಿ. ಆಮೇಲೆ ಮುಗಿದ್ಮೇಲೆಲ್ಲ ಜೇಬ್ ಖಾಲಿ ಅಂತ ಓಡಾಡ್ತಾನೆ ಇರ್ತೀವಿ. ಸೊ ಜಾಬ್ ರಿಯಾಲಿಟಿ ಇಷ್ಟ ಅನ್ನಿಸ್ತು. ಓಕೆ ನಂಗೆ ಅನ್ನಿಸ್ತು ಜಾಬ್ ರಿಯಾಲಿಟಿ ಒಳಗೆ ನಾವು ಹೆಂಗೆ ಮುಂದೆ ಹೋಗ್ತಾ ಬೆಳೀತಾ ಹೋಗ್ತೀವಿ. ಅಂದ್ಕೊಂಡಿದ್ದ ಓಕೆ ಲೈಫ್ ಫುಲ್ ಫ್ರೀ ಆಗಿರುತ್ತೆ, ಎಂಜಾಯ್ ಮಾಡ್ಬೋದು, ಅದು ಮಾಡ್ಬೋದು, ಇದು ಮಾಡ್ಬೋದು ಅಂತೇಳಿ. ಬಟ್ ಸಿಕ್ಕಾಪಟ್ಟೆ ಜನ ರೆಸ್ಪಾನ್ಸಿಬಿಲಿಟೀಸ್ ಒಳಗೆ ಲೂಪ್ ಒಳಗಡೆ ಹೋಗ್ಬಿಡ್ತಾರೆ. ಓಕೆ ಮಮ್ಮಿ ಪಪ್ಪ ನೋಡ್ಕೋಬೇಕು, ಲೈಫ್ ಸೆಟಲ್ ಮಾಡ್ಕೋಬೇಕು, ಮದುವೆ ಮಾಡ್ಕೋಬೇಕಾದ್ರೆ ಹುಡುಗಿ ಹೋಗ್ಬೇಕಲ್ಲ, ಹುಡುಗಿ ಹೋಗ್ಬೇಕಂದ್ರೆ ಓಕೆ ಅದು ಮಾಡಬೇಕು, ಇದು ಮಾಡಬೇಕು ಅಂತೇಳಿ. ಇನ್ನು ಹುಡುಗಿರು ಓಕೆ ನನ್ನ ಲೈಫ್ನ ಸ್ಟೇಬಲ್ ಆಗಿ ಇಟ್ಕೋಬೇಕು, ನಮ್ಮ ಅಪ್ಪ ಅಮ್ಮ ನೋಡ್ಕೋಬೇಕು ಅಂತೇಳಿ ಅವ್ರು ಒಂದು ಕಡೆಯಿಂದ ಇನ್ನೊಂದು ಕಡೆ ಓಡಾಡ್ತಾನೆ ಇರ್ತಾರೆ. ಸೊ ಎಜುಕೇಷನ್ ಮುಗಿದ್ಮೇಲೆ ನನಗೆ ಅನಿಸ್ತು ಓಕೆ ನಾವೆಲ್ಲ ಎಜುಕೇಟೆಡ್ ಅಂದರೆ ನಾವು ಸ್ಟೂಡೆಂಟ್ಸ್ ಇರೋವ್ರಿಗೂ ಅಷ್ಟೇ ನಾವು ಫುಲ್ ಮಜಾ ಮಾಡಿ ಆರಾಮಾಗಿದ್ವಿ ಅಂತ. ಆಮೇಲೆ ಏನು ಮಾಡ್ತಿದ್ದೀವಿ ಎಲ್ಲನೂ ಬರೀ ರನ್ನಿಂಗ್ ರೇಸ್ ಅಂದರೆ ಮಷಿನರಿ ಲೈಫ್ ಟೈಮ್ ಲೀಡ್ ಮಾಡ್ತಾನೆ ಇದ್ವಿ. ಬೆಳಗ್ಗೆ 9 o'clock ಲಾಗಿನ್ ಆಗ್ತೀವಿ, ಆಮೇಲೆ ಲಾಗೌಟ್ ಆಗ್ತೀವಿ. ಇಷ್ಟ ಆಗೋಯ್ತು, ಬರೀ ಅದು ಇದು ಅಂತ ಮಾಡ್ಕೊಂಡು ಹೋಗೋದಾಯಿತು. ವರ್ಕ್ ಮಾಡೋದು, ಮನೆಗೆ ಬರೋದು, ಸ್ಯಾಲ್ರಿ ಕಾಲದ ಮೇಲೆ ಅಯ್ಯೋ ಸ್ಯಾಲ್ರಿನ ಕಾಲ ಐತಲ್ಲ ಅಂತ ಫೀಲ್ ಮಾಡ್ಕೊಳ್ಳೋದು. ಅದಾದಮೇಲೆ ಮತ್ತೆ ಕೇಳ್ತೀರಾ ಇನ್ನೇನು ಮ್ಯಾಗಿ ಪ್ಯಾಕೆಟ್ ಅಂತೂ ಕಂಪಲ್ಸರಿ ಇಟ್ಕೊಂಡೇ ಇರ್ತೀವಿ. ಆದರೆ ಬ್ಯಾಚುಲರ್ಸ್ ಯಾರು PG ಒಳಗೆಲ್ಲ ಇರ್ತಾರೆ, ಸ್ಟಾರ್ಟಿಂಗ್ ಡೇಸಲ್ಲೂ ಫುಲ್ ಮಜಾ ಮಾಡೋದು, ಆಮೇಲೆಲ್ಲ ಇದು ಮಾಡೋದು. ಎಲ್ಲ ಡ್ರೀಮ್ಸ್ಗೂ ಮೂಲ ಒಂದೇ ಒಂದು EMI ಬಿಟ್ಟರೆ ಏನೂ ಆಪ್ಷನ್ ಇಲ್ಲ ಅನ್ನೋದಾರ ಎಲ್ಲರೂ EMI ಹಿಂದೆನೇ ಹೋಗ್ತಾನೆ ಇರ್ತೀವಿ. ಸೊ ನನಗೆ ಅನ್ನಿಸ್ತು ಅದಕ್ಕೆ ಇಷ್ಟೆಲ್ಲ ನೋಡಿದ್ಮೇಲೆ ಅಡಲ್ಟಿಂಗ್ ಅಂದರೆ ನಾನು ಅಂದ್ಕೊಂಡೋದು ಚಿಕ್ಕ ವಯಸ್ಸಲ್ಲಿ ಇಟ್ ವಿಲ್ ಬಿ ಫನ್ ಆ್ಯಂಡ್ ರಿಲ್ಯಾಕ್ಸಿಂಗ್ ಆ್ಯಂಡ್ ಐ ಕ್ಯಾನ್ ಡೂ ವಾಟ್ ಎವರ್ ಐ ವಾಂಟ್ ಅಂತ ಹೇಳಿ. ಬಟ್ ಅಡಲ್ಟಿಂಗ್ ರಿಯಾಲಿಟಿ ನನಗೆ ಹಿಟ್ಟಾಗಿದ್ದು ಓಕೆ ಇಟ್ಸ್ ಅ ಕೈಂಡ್ ಆಫ್ ರೆಸ್ಪಾನ್ಸಿಬಿಲಿಟಿ ವಿ ಆರ್. ಮತ್ತೆ ನಾಳೆ ಸಿಗೋಣ ಇದೇ ಟೈಮಿಗೆ. ಅಲ್ಲಿವರೆಗೂ ಶುಭರಾತ್ರಿ, ಗುಡ್ ನೈಟ್. ಎಲ್ಲರೂ ಆರಾಮಾಗಿ ನಿದ್ದೆ ಮಾಡಿ. ಮತ್ತೆ ನಾಳೆ ನಾನು ಬರ್ತೀನಿ. ಬಾಯ್.